ಅನಿಸೋದಿಲ್ಲ. ಯಾಕಂದರೆ ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡೆಯೂ ಮಾಡಿದವನು ಅಧಮನು. ಅದಕ್ಕೆ ಹೆಚ್ಚು ಮಾತಾಡಬಾರ್ದು. ನಂದೇನು ಪರಿಚಯ ಇರಬೇಕು, ನಮ್ಮ ಶಾಲೆಯಿಂದ ಪರಿಚಯ. ಕಲಿಸಿದ ಆತಮ್ಮ ವರ್ಣ ಮಾತ್ರ ಗುರು ಅಂತಾರೆ. ಆದರೆ ನನಗೆ ಬರೀ ಒಂದೇ ವರ್ಣ ಅಲ್ಲ, ಬಹಳಷ್ಟು ಕಲಿಸಿದ ಇಬ್ಬರು ಗುರುಗಳು ಇವತ್ತಿಗಿದ್ದಾರೆ. ಅನೇಕ ಗುರುಗಳು ಇವಾಗ ಕೈಲಾಸವಾಸಿಗಳಾಗಿದ್ದಾರೆ. ಆದರೆ ಅವರ ನೆನಪು ಮತ್ತು ಈ ಶಾಲೆಯ ನೆನಪು ನನಗೆ ಬಹಳ ಜೀವನದಲ್ಲಿ ಒಂದು ಉತ್ತಮ ಮಾರ್ಗದರ್ಶನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕೆ ನಮ್ಮ ಸ್ವರ್ಗೀಯ ಗುರುಗಳಾದ ಶ್ರೀ ರಾಘವೇಂದ್ರ ವೆರ್ನೇಕರ್ ಅವರ ಹೆಸರಿನಲ್ಲಿ ಒಂದು ಲ್ಯಾಬ್ರೋಟ್ರಿ ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀನಿ. ಮತ್ತು ನನಗೆ ಫಿಸಿಕ್ಸ್ ಮತ್ತು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನು ಬೋಧಿಸಿದ ಶ್ರೀಮಾನ್ ಎಸ್ ಜಿ ದೇಸಾಯಿ ಸರ್ ಹೆಸರಿನಲ್ಲಿ ಒಂದು ಲ್ಯಾಬ್ರೋಟ್ರಿ ಮಾಡಿದ್ದೀನಿ. ನನಗೆ ಓದುವ ಹುಚ್ಚನ್ನು ಹಿಡಿಸಿದ ಶ್ರೀಮತಿ ಸುಮತಿ ಯಾದಪ್ಪನವರು ಟೀಚರ್ ಹೆಸರಿನಲ್ಲಿ ಈ ಲೈಬ್ರರಿ ಹೆಸರಿಟ್ಟಿದ್ದೀನಿ. ಯಾಕೆಂದರೆ ಅವರು ಮಾಡಿದ ಉಪಕಾರ ನಾನು ಎಂದೂ ಮರೆಯಲಾರೆ. ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಕೇವಲ ಆತನ ಪರಿಶ್ರಮ ಒಂದೇ ಅಲ್ಲ, ಆತನ ಹಿಂದೆ ಅನೇಕ ಜನರಿರ್ತಾರೆ. ತಾಯಿ ತಂದೆ ಇರ್ತದೆ, ಅವರು ವಿದ್ಯಾಗುರುಗಳು ಇರ್ತಾರೆ, ಸಮಾಜ ಇರ್ತದೆ, ಮದುವೆ ಆಗಿದ್ದರೆ ಅವ್ರ ಗಂಡಂದಿರ್ತಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದರ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಅಂತ ನಾನು ಹೇಳೋದೆ ಅವಳು ಹೆಣ್ಣುಮಕ್ಕಳ ವಿಚಾರದಲ್ಲಿ. ಹೀಗಾಗಿ ನನಗೆ ಶಾಲೆಗೆ ಶಿಗ್ಗಾಂವ್ ಅಂತ ನಮ್ಮ ಮೇಷ್ಟ್ರು ಡ್ರಾಯಿಂಗ್ ಬಹಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅದು ನನಗೆ ಹತ್ತಲಿಲ್ಲ, ಆದರೆ ನಮ್ಮ ಅಕ್ಕನಿಗೆ ಬಂತು ಡ್ರಾಯಿಂಗು. ನನಗೆ ಡ್ರಾಯಿಂಗಿಂತ ಹೆಚ್ಚು ಓದೋದ್ರಲ್ಲೇ ಬಹಳ ಇತ್ತು. ಈ ಶಾಲೆಯಲ್ಲಿ ನಾನು 5ನೇ ಕ್ಲಾಸಿಂದ 11 ಅವಾಗಿನ ಕಾಲ 8, 6, 5, 11 6 ವರ್ಷ ಇಲ್ಲಿ ಓದಿದ್ದೀನಿ. ಮತ್ತು ಫಂಡಮೆಂಟಲ್ ಅವೆಲ್ಲ ಕನ್ನಡ ಮೀಡಿಯಮ್ ಕಲ್ತಿರೋದು ನಾ ಇಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಗುರುಗಳು. ಹೀಗಾಗಿ ತಾಯಿ ಋಣ, ತಂದೆ ಋಣ, ಸಮಾಜ ಋಣ ಇದ್ದಾಗ ಶಾಲೆಯ ಋಣವೂ ಇರ್ತದೆ. ಅದಕ್ಕೆ ನನಗೆ ಈ ಶಾಲೆಯ ಋಣ ಇರೋದರಿಂದ ನಮ್ಮ ಶಾಲೆಯ ಶಿಥಿಲಾವಸ್ಥೆಯನ್ನು ನೋಡಿ ಬಹಳ ಬೇಸರ ಆಗಿ ನನ್ನ ಕೈಲಿ ಏನು ಸಾಧ್ಯವಿದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದಕ್ಕೆ ನವೀಕರಣ ಸಾಧ್ಯವಿದ್ದಷ್ಟು ಮಟ್ಟಿಗೆ ಮಾಡಿದ್ದೀವಿ. ಇದಕ್ಕೆ 1937ರಲ್ಲಿ ಶಾಲೆ ಶುರುವಾಗಿ 57ಕ್ಕೆ ಇಲ್ಲಿ ಶಿಫ್ಟ್ ಆದರು. ನಾನು 59ಕ್ಕೆ ಇಲ್ಲಿ ಜಾಯ್ನ್ ಆಗಿದ್ದು ನೆನಪಿದೆ ನನಗಿನ್ನು. ನಮ್ಮ ತಾಯಿಯೂ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ನಮ್ಮ ತಾಯಿಯ ತಂದೆ ಶ್ರೀಮಾನ್ ಕದೀಮ್ ದಿವಾಣನವರು ನ್ಯೂ ಇಂಗ್ಲೀಷ್ ಸ್ಕೂಲ್ನಲ್ಲಿ 34 ವರ್ಷ ಟೀಚರ್ ಆಗಿದ್ದರು. ಸೊ ಈ ಶಾಲೆಗೆ ನಮ್ಮ ತಲಾಂತರದಿಂದ ನಮಗೆ ಸಂಬಂಧ ಇದೆ. ಮುಂದಿನ ತಲೆಮಾರುಗಳಲ್ಲಿಲ್ಲ, ನನ್ನ ಮಕ್ಕಳಿಬ್ಬರಿಗೂ ಈ ಶಾಲೆಯ ಪರಿಚಯನೂ ಇಲ್ಲ ಅಂತ. ಈಗ ನನ್ನ ಅನೇಕ ಬಂಧು ಬಾಂಧವರು ಈ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಈ ಶಾಲೆ ಶಿಥಿಲಾವಸ್ಥೆ ನೋಡಿದಾಗ ಕಾರಣ ಏನಂತ ಹುಡುಕಿದಾಗ ಕನ್ನಡ ಶಾಲೆಗೆ ಬರೋ ಮಕ್ಕಳ ಸಂಖ್ಯೆ ಬಹಳ ಕಡಿಮೆಯಾಗಿ ಒಂದು ಕಾಲಕ್ಕೆ 1400 ಜನ ಇದ್ವಿ ನಾವೆಲ್ಲ ಓದ್ಬೇಕಾದ್ರೆ 1400 ಜನ ಸ್ಟೂಡೆಂಟ್ಸ್ ಇರ್ತೀವಿ. 14 ಜನಕ್ಕೆ ಇಳಿದ್ಬಿಟ್ಟಿದೆ. ಆವಾಗ ಅದು ನಮಗೆ ಒರೆಸ್ಲಿಕ್ಕೆ ಬಹಳ ಕಷ್ಟ ಆದಾಗ ಇಲ್ಲಿ ಅನಿವಾರ್ಯವಾಗಿ ನಾವು ಆಂಗ್ಲ ಮಾಧ್ಯಮವನ್ನು ಮಾಡಬೇಕಾಯ್ತು. ಮತ್ತು ಅದರಲ್ಲಿ CBSE ಮಾಡಿದ್ರೆ ಅದಕ್ಕೆ ಹೆಚ್ಚು ಅನುಕೂಲ, ಜನರು ಜಾಸ್ತಿ ಬರ್ತಾರೆ. ಆ ಉದ್ದೇಶದಿಂದ ಈ ಸ್ಕೂಲಿನ ನಾವು ಈ ಶಾಲೆಯನ್ನು CBSEಗೆ ಅಪ್ಲೈ ಮಾಡಿದ್ವಿ. ಅದಕ್ಕೆ ನಮ್ಮ ಸನ್ಮಾನ್ಯ ಗುರುರಾಜ್ ಕರ್ಜ್ಗೆ ಅವರು ನಮಗೆ ದಿಕ್ಸೂಚಿಯಾಗಿ ಎಲ್ಲ ಸಹಾಯ ಮಾಡಿದರು. ಇದು ಕೇವಲ ಇತ್ತೀಚೆಗೆ ಅದಕ್ಕೊಂದು ತಿಂಗಳ ಹಿಂದೆ ಇದು CBSE ಅಫಿಲಿಯೇಷನ್ ಸಿಕ್ತು. ಇದು ಕೇವಲ ನನ್ನೊಬ್ಬಳದೇ ಅಲ್ಲ, ನನ್ನ ಹಿಂದೆ ಅನೇಕ ಜನರು ಇದ್ದಾರೆ. ನಮ್ಮ ಆಡಳಿತ ಮಂಡಳಿ ಶ್ರೀಮಾನ್ AD ಕುಲಕರ್ಣಿ ಅವರು, ಆಮೇಲೆ ಇವರು ನಮ್ಮ ನಾಡ್ ಜೋಶಿಯವರು, ಕೌತಾಳ್ ಅವರು, ಆಮೇಲೆ ನಮ್ಮ ಗುರುಗಳು ಇಬ್ಬರು ಮತ್ತು ಅನೇಕರು, ಪ್ರಿನ್ಸಿಪಾಲ್ ರಾಜೇಶ್ವರಿಯವರು, ಅನೇಕವರು ಪ್ರಾಧ್ಯಾಪಕ ವೃಂದದವರು, ಎಷ್ಟೋ ಜನ ಹೆಸರು ನಾನು ಹೇಳಲಿಕ್ಕೆ ಮರೆತು ಬಿಡ್ತಿದ್ದೆ ಇಷ್ಟು ಈಗಿನ ಕಾಲದಲ್ಲಿ ಅಂತ. ಅವರೆಲ್ಲರೂ ಕೂಡಿ ಎಲ್ಲರೂ ಮಾಡಿದ್ದಾರೆ ಇದನ್ನು. ನಾನು ಈ ಶಾಲೆ ಈಗ CBSE ಆಗಿರೋದ್ರಿಂದ ಜನರಿಗೆ ಹೇಳ ಬಯಸ್ತೀನಿ, ಶಾಲೆ ಹಳೆಯದಾದರೂ, ಕಟ್ಟಡ ಹಳೆಯದಾದರೂ ನಾವೆಲ್ಲ ನವೀಕರಣ ಮಾಡಿದ್ದೀವಿ. ಎಲ್ಲ ಹೊಸ ಕಂಪ್ಯೂಟರ್ ಮಾಡಿದ್ದೀವಿ. ಎಲ್ಲನೂ CBSEಗೆ ತಕ್ಕಂತೆ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಲ್ಯಾಬ್ರೋಟ್ರಿ, ಮ್ಯಾಥಮೆಟಿಕ್ಸ್ ಲ್ಯಾಬ್ ಎಲ್ಲ ಏನಿದೆ CBSE ಬೇಕಂತ ಎಲ್ಲ ಮಾಡಿದ್ದೀವಿ. ಮಕ್ಕಳು ಬಂದು ಇದನ್ನು ಪ್ರಯೋಜನ ತಗೋಬೇಕು. ಹುಬ್ಬಳ್ಳಿಯಲ್ಲಿರುವ ತಾಯಿ ತಂದೆಯರಿಗೆ ಮಕ್ಕಳಿಗೆ ಹೇಳ್ತೀನಿ, ನಮ್ಮ ಶಾಲೆಗೆ ಬನ್ನಿ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟೇ ಅದನ್ನು ಪರಿಶ್ರಮ ಪಟ್ಟು ಇದನ್ನು ಮುಂದೆ ತರಲಿಕ್ಕೆ ಬಯಸ್ತೀನಿ. ನಾನು ಹೇಳೋದು ಎಷ್ಟೇ ಅಂದರೆ ಒಂದು ಶಾಲೆ ಬೆಳೆಯೋದಕ್ಕೆ ವಿದ್ಯಾರ್ಥಿಗಳು ಎಷ್ಟು ಕಾರಣ, ಅದಕ್ಕಿಂತ ಹೆಚ್ಚಿನ ಕಾರಣ ಶಿಕ್ಷಕರು. ಅದಕ್ಕೆ ಡೊನೇಷನ್ ಇಲ್ಲ ಅಂತ. ಆಮೇಲೆ ನಮ್ಗೆ ಯಾವುದೇ ಡೊನೇಷನ್ ಇಲ್ಲ, ಫೀಸ್ ಮಾತ್ರ ನಾವು ತೊಗೋಬೇಕು ಅಂತ ಹೇಳಿದ್ದೀವಿ. ಇದಕ್ಕೆಲ್ಲ ನಾನು ಕೈಯಿಂದನೇ ಖರ್ಚು ಮಾಡಿದ್ದೀನಿ, ಯಾವುದಕ್ಕೂ ಸಂಬಂಧ ಇಲ್ಲ. ಆದರೆ ಕಲಿತ ಶಾಲೆ ಶಿಥಿಲಾಗೋದು ನೋಡಲಿಕ್ಕೆ ನನಗೆ ಆಗಲಿಲ್ಲ. ನನ್ನ ಮಕ್ಕಳಿಬ್ಬರು ಬೆಳೆದು ದೊಡ್ಡವರಾಗಿ ಬೇರೆ ಕಡೆಗೆ ಇದ್ದಿದ್ದಾರೆ, ಮೊಮ್ಮಕ್ಕಳು ಬೇರೆ ಕಡೆಗಿದ್ದಾರೆ. ಆದರೆ ಕೇವಲ ನನ್ನ ಫ್ಯಾಮಿಲಿಗೆ ಸಹಾಯ ಆಗಲಿ ಅಂತ ನಾನು ಇದರಿಂದ ಮಾಡಿಲ್ಲ. ಇದು ನಮ್ಮ ಹುಬ್ಬಳ್ಳಿಯ ಜನತೆಗೆ, ನಮ್ಮ ದೇಶಪಾಂಡೆನವ್ರ ಸುತ್ತಮುತ್ತಲಿನ ಜನರಿಗೆ ಉಪಯೋಗ ಆಗಲಿ. ಒಳ್ಳೆಯ ಸ್ಕೂಲ್ ಇದೆ, ಒಳ್ಳೆಯ ವಾತಾವರಣ ಇದೆ. ಈಗಿನ ಕಾಲದಲ್ಲಿ ಇಂಥ ಒಂದು ಗ್ರೌಂಡ್ ಸೈಟ ನೋಡೋಕ್ಕೆ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿರೋ ಒಂದು ನಮ್ಮ ಶಾಲೆ ನಮ್ಮ ಹಿರಿಯರು ಕಟ್ಟಿದ್ದಾರೆ. ಇಲ್ಲಿ ತೊರವಿ ಅಂತ ಮಾಸ್ತರಿದ್ದರು ಮುಂಚೆ. ಅವ್ರ ಮನೆಯಲ್ಲಿ ಚಿನ್ನ ಬೆಳ್ಳಿದ್ದನ್ನು ಮಾರಿ
ಅತ್ಯಂತ ಕಷ್ಟದ ರೀತಿಯಿಂದ ನ್ಯೂ ಇಂಗ್ಲೀಷ್ ಎಜುಕೇಷನ್ ಸೊಸೈಟಿನ 115 ವರ್ಷದ ಹಿಂದೆ ಹಳೆ ಹುಬ್ಳಿಯಲ್ಲಿ ಕಟ್ಟಿದರು. ಅದಕ್ಕೆ ತೊರವಿ ಸ್ಕೂಲ್ ಅಂತ ಇದ್ದರು ನಾವು ಚಿಕ್ಕವರಿದ್ದಾಗ. ಅಂಥ ಮಹನೀಯರೆಲ್ಲರೂ ಈ ಶಾಲೆಗಾಗಿ ದುಡಿದಿದ್ದಾರೆ. ಅವರ ನೆನಪಿನಿಂದ ನಾನು ಈ ಶಾಲೆಯನ್ನು ಮತ್ತೆ ನವೀಕರಣಗೊಳಿಸ್ಲಿಕ್ಕೆ ಕಳಿಸಿದ್ದೀನಿ. ಒಂದು ಸಮಾಜ ಬದಲಾವಣೆ ಆಗಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇದನ್ನು ನಾನು ಅನುಭವದಲ್ಲಿ ನಾನು ನೋಡಿದ್ದೀನಿ. ಅದಕ್ಕೆ ಉತ್ತಮವಾದ ಶಿಕ್ಷಣ ಅಂದರೆ ಉತ್ತಮ ಶಿಕ್ಷಕರು ಮತ್ತು ಜ್ಞಾನಕ್ಕಾಗಿ ಹಪಾಪಿಸುವ ವಿದ್ಯಾರ್ಥಿಗಳು ಇದ್ದಾಗ ಮಾತ್ರ ಅದು ಶಾಲೆ ಚೆನ್ನಾಗಾಗ್ತದೆ ಅಂತ ಹೇಳ್ತೀನಿ. ಧನ್ಯವಾದ. ಜೈ ಹಿಂದ್. ಒಳ್ಳೆಯ ಶಿಕ್ಷಕರು ಹೇಳಿದಿನಲ್ಲ, ಶಿಕ್ಷಕರು ಒಳ್ಳೆಯವರು ಇರಲಿಲ್ಲ ಅಂದರೆ ಬರೀ ಕಟ್ಟಡದಿಂದ ಏನಾಗೋದಿಲ್ಲ. ಉತ್ತಮ ಶಿಕ್ಷಕರು, ವಿದ್ಯೆಗಾಗಿ ಹಂಬಲಿಸುವ ವಿದ್ಯಾರ್ಥಿಗಳು, ಅವರಿಬ್ಬರು ಕಾಂಬಿನೇಷನ್ ಇದ್ದಾಗ ಮಾತ್ರ ಶಾಲೆ ಮುಂದೆ ಬರ್ತದೆ ಅಂತ ಹೇಳಿದ್ದೀನಿ. ಇಲ್ಲ ಮಾತ್ರ ಮಾತಾಡ್ತೀನಿ. ಇನ್ಫೋಸಿಸ್ ಆಗಲಿ ಮತ್ತೆ ಯಾವುದೂ ನಾನು ಏನೂ ಮಾತಾಡೋದಿಲ್ಲ ಅಷ್ಟೇ. ಧನ್ಯವಾದ. ಬರ್ರಿ ಈ ಪ್ರೆಸ್ ಕಾನ್ಫರೆನ್ಸಿನ ಉದ್ದೇಶವೇನೆಂದರೆ, ಈ ನ್ಯೂ ಎಜುಕೇಷನ್ ಸೊಸೈಟಿ ಸಾಧಾರಣ 115 ವರ್ಷದ ಪರಂಪರೆಯುಳ್ಳಂಥದ್ದು ಮತ್ತು ಶಿಕ್ಷಣದ ಮೂಲಕ ಸಮಾಜ ಸೇವೆ ಎಂಬ ಒಂದು ಧ್ಯೇಯವನ್ನು ಮತ್ತು ಪರಂಪರೆಯನ್ನು ಕಾಪಾಡಿಕೊಂಡು ಇಲ್ಲಿಯವರೆಗೆ 115 ವರ್ಷಗಳ ಪಯಣವನ್ನು ಬೆಳೆಸಿದೆ. ಅದೇ ಸಂಸ್ಥೆಯ ಅಡಿಯಲ್ಲಿ ಇಲ್ಲಿ ಗರ್ಲ್ಸ್ ಇಂಗ್ಲೀಷ್ ಸ್ಕೂಲ್ ಅದು ಸುಮಾರು 1957ರಲ್ಲಿ 1957ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಉದ್ಘಾಟನೆಗೊಂಡು ಇಲ್ಲಿಯವರೆಗೆ ಇದರಲ್ಲಿ ಕ್ಯಾಂಪಸ್ನಲ್ಲಿ ನಡೀತಾ ಇತ್ತು. ಕಾರಣಾಂತರಗಳಿಂದ ಸಂಖ್ಯೆ ಕಡಿಮೆ ಆದದ್ದರಿಂದ ಇಲ್ಲಿಯೇ ಇನ್ನೊಂದು ಶಾಲೆಯನ್ನು 1982ರಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಮೊದಲು ಕನ್ನಡ ಮಾಧ್ಯಮದಲ್ಲಿ ಸ್ಟಾರ್ಟ್ ಆದಂತಹ ಶಾಲೆ, ನಂತರ ಇಂಗ್ಲೀಷ್ ಮೀಡಿಯಮ್ಗೂ ಕೂಡ ಅದನ್ನು ಅಭಿವೃದ್ಧಿ ತೆಗೆದುಕೊಂಡು ಅದನ್ನು 82ರಿಂದ ಪ್ರಾರಂಭವಾದಂಥದ್ದು 2007ರಿಂದ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಕೂಡ ಈ ಜ್ಞಾನಭಾರತಿ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ನಡೀತಾ ಇತ್ತು. ಈಗ ಕಾರಣಾಂತರಗಳಿಂದ ಕನ್ನಡ ಮೀಡಿಯಂ ಶಾಲೆ ಕೂಡ ಬಂದಾಗಿ ಈಗ ಜ್ಞಾನಭಾರತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಇಲ್ಲಿ ಸ್ಟೇಟ್ ಸಿಲೆಬಸ್ನಿಂದ ನಡೀತಾ ಇತ್ತು. ಅದು ಈ ಶಿಥಿಲಗೊಂಡಂಥ ಈ ಶಾಲೆಯಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿನಿಯರಾದ ಮತ್ತು ನಮ್ಮ ಸಂಸ್ಥೆಯ ಚೇರ್ಪರ್ಸನ್ರಾದಂಥ ಸುಧಾಮೂರ್ತಿ ಮತ್ತು ಅವರ ಸಿಸ್ಟರು, ಅವರ ಸಹೋದರಿ ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರು ಕೂಡ ಇಲ್ಲಿ ಓದಿದಂಥ ಶಾಲೆ. ಈ ಶಾಲೆಯ ಬಗ್ಗೆ ಅವರಿಗೆ ಅಪಾರ ಗೌರವ ಮತ್ತು ಪ್ರೀತಿ, ಅಭಿಮಾನ ಎಲ್ಲವೂ ಇದ್ದದರಿಂದ 2000ರಲ್ಲಿ ಕೂಡ ಈ ಶಾಲೆಯ ಒಂದು ನವೀಕರಣವನ್ನು ಆಗಿನ ಸಮಯದಲ್ಲಿ ಅಂದರೆ 25 ವರ್ಷಗಳ ಹಿಂದೆ ಮಾಡಿದ್ದರು. ತದನಂತರ ಈಗ ಪೂರ್ತಿ ಶಿಥಿಲಗೊಂಡಂಥ ಸ್ಟೇಜಿನಲ್ಲಿ ಇದ್ದದ್ದನ್ನು ಕಂಡು ಅವರಿಗೆ ಏನಾಯಿತು ಅಂದರೆ, ಈ ಶಾಲೆಯ ನಾವು ಕಲಿತಂಥ ಶಾಲೆ, ಇದಕ್ಕೆ ಏನಾದರೂ ನಾವು ನೀಡಬೇಕು, ಕೊಡುಗೆಯನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಇದನ್ನು ತೆಗೆದುಕೊಂಡು ಈ ಸಂಸ್ಥೆಯ ಅಧ್ಯಕ್ಷರಾದ ಮೇಲೆ ಅವರ ಸಂಕಲ್ಪದಂತೆ ಈ ಶಾಲೆಯ ನವೀಕರಣವನ್ನು ಈಗ ಪೂರ್ತಿಗೊಳಿಸಿದ್ದಾರೆ. ಅದಲ್ಲದೆ ಇನ್ನೊಂದು ಮಹತ್ವವಾದ ಹೆಜ್ಜೆ ಅಂದರೆ, ಈ ಶಾಲೆಗೆ CBSEಯ ಮಾನ್ಯತೆ ಕೂಡ ಈಗ ಲಭಿಸಿದೆ. ಆ ನಿಮಿತ್ತವಾಗಿ ಇವತ್ತಿನ ದಿವಸ ಈ ನವೀಕರಣಗೊಂಡಂತಹ ಶಾಲೆಯ ಕಟ್ಟಡವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಈ CBSE ಅಫಿಲಿಯೇಷನ್ ಅಂದರೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಏನಿದೆ ಅದಕ್ಕೆ ಅಫಿಲಿಯೇಷನ್ ಆದದ್ದಕ್ಕೆ, ಸಂಯೋಜನೆಗೊಂಡಿದ್ದಕ್ಕೆ ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕಂತೇಳಿ ಇವತ್ತಿನ ನಿಮ್ಮ ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಅದು ತದನಿಮಿತ್ತ ತಾವೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ತಾವು ಇದನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ಮಟ್ಟಿಗೆ ಕವರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಮುಂದಿನ ಆಮೇಲೆ ಈಗ ಎಲ್ಲರಿಗೂ ಪರಿಚಯ ಮಾಡಬೇಕಂದ್ರೆ, ಇವರು ಡಾಕ್ಟರ್ ಶ್ರೀಮತಿ ಸುಧಾಮೂರ್ತಿ, ಆಮೇಲೆ ಇವರು ಡಾಕ್ಟರ್ ಸುನಂದಾ ಕುಲಕರ್ಣಿ. ಸುಧಾಮೂರ್ತಿಯವರು ನಮ್ಮ ನ್ಯೂ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು. ಆಮೇಲೆ ಉಪಾಧ್ಯಕ್ಷರು ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರು. ನಂತರ ಶಿಕ್ಷಣ ತಜ್ಞರು ಮತ್ತು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗಿನ ಅಧ್ಯಕ್ಷರಾದಂಥ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಈ
ಅಫಿಲಿಯೇಷನು ಮತ್ತು ಇದರಲ್ಲಿ ಬಹಳಷ್ಟು ತಮ್ಮ ಮಾರ್ಗದರ್ಶನವನ್ನು ನೀಡಿದ್ದಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತಮ್ಮ ಸಂಸ್ಥೆಯ ವತಿಯಿಂದ ಕೃತಜ್ಞತೆಗಳನ್ನು ಈ ವೇಳೆಯಲ್ಲಿ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಮೇಲೆ ಅವರ ನಂತರ ಕೌತಾಡ್ರವರು ನಮಗೆ ಯಾವುದೇ ಟೈಮಿಗೂ ಎಂಥ ಸಮಸ್ಯೆಗಳಿದ್ದರೂ ನಮ್ಮೊಂದಿಗೆ ನಿಂತು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ನಂತರ ಆರ್ ಎನ್ ದೇಸಾಯಿ, ರಾಜಾ ದೇಸಾಯಿ ಅವರು ನಮಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ಇಲ್ಲಿಯವರೆಗೆ ಈ ಸಾಧನೆಯಲ್ಲಿ ಅವರ ಪಾಲ್ಗೊಳ್ಳುವಿಕೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ನಂತರ ನಮ್ಮ ಈ ಜ್ಞಾನ ಭಾರತೀಯ ಇಂಗ್ಲೀಷ್ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರು ಅಂದರೆ ಪ್ರಿನ್ಸಿಪಾಲರು ಇದ್ದಾರೆ. ನನ್ನ ಹೊಲಕ್ಕೆ ಡಾಕ್ಟರ್ ಶ್ರೀ ಎಸ್ ಜಿ ದೇಸಾಯಿ ಅವರು ನಮ್ಮ ಸುಧಾಮೂರ್ತಿ ಮೇಡಮ್ ಅವರಿಗೆ ಕಲಿಸಿದಂಥ ಗುರುಗಳು. ಅವರು 86 ವರ್ಷದ ನವಯುವಕರು ಕೂಡ ಈ ಇದರಲ್ಲಿ ಬಹಳಷ್ಟು ಪಾಲ್ಗೊಂಡಿದ್ದಾರೆ. ಎಲ್ಲ ಇದರೊಳಗೆ ಡೆವಲಪ್ಮೆಂಟ್ನಲ್ಲಿ ಅವರ ಬಹಳಷ್ಟು ಸಹಕಾರ ಹಸ್ತವನ್ನು ನೀಡಿದ್ದಾರೆ. ಅವರ ನಂತರ ವಸಂತ್ ದಾಡ್ ಜೋಶಿಯವರು ಒಳ್ಳೆಯ ಈ ಸಂಸ್ಥೆಯಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ಈ ಸಂಸ್ಥೆ ಬೆಲೆಯಲ್ಲಿ ಬಂದರೂ ಅಡ್ಡಿ ಇಲ್ಲ, ಆ ರೀತಿ ಅವರು ನಮಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ ಮತ್ತು ಇದಕ್ಕೆ ಸ್ವಾಗತವನ್ನು ಬಯಸ್ತೀನಿ ಎಲ್ಲರಿಗೂ. ಆಮೇಲೆ ಶ್ರೀಮತಿ ಯಾದಪ್ಪನವರು, ಇವರು ಕೂಡ ನಮ್ಮ ಇಬ್ಬರು ಇವತ್ತಿನ ಇವರೇನಿದ್ದಾರೆ ಕೇಂದ್ರ ಬಿಂದು ಡಾಕ್ಟರ್ ಶ್ರೀಮತಿ ಸುಧಾಮೂರ್ತಿ ಮತ್ತು ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರ ಕಲಿಸಿದಂಥ ಗುರುಗಳು, ಅವರು ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾರೆ. ಸೊ ಈ ಮುಂದೆ ಇವರಿಗೆ ಯಾರು ನೆಕ್ಸ್ಟು ಪತ್ರಕರ್ತರು ಅವಾಗ ಸುಧಾ ಕುಲಕರ್ಣಿ ಅಂತ ವಿದ್ಯಾರ್ಥಿನಿ, 10 ವರ್ಷದ ಹುಡುಗಿಯಿಂದ ನಾನು ನೋಡೇನೆ. ಅವಾಗೂ ಚುರುಕಾಗಿ ಎಲ್ಲವನ್ನೂ ತಿಳ್ಕೊಂಡು, ಅದೇ ರೀತಿಯಾಗಿ ಅವರ ಅಕ್ಕ ಸುನಂದಾ ಕುಲಕರ್ಣಿ, ಇವರಿಬ್ಬರು ನನ್ನ ಶಿಷ್ಯರು. ಆದರೆ ಆವಾಗ ಬಿದ್ದಿದ್ದ ಬೀಜ ಇವತ್ತಿಷ್ಟು ಹೆಮ್ಮರವಾಗಿ ಬೆಳೆದ. ಆದ್ದರಿಂದ ಜಗತ್ತಿಗೆ ಒಂದು ಸನ್ಮಾನ ತೊಂಬರಿ ಸನ್ಮಾನ ಇಲ್ಲ ಮಾಡೋಣ. ಅವರು ಬೆಳೆದದ್ದು, ಅವ್ರು ಮಾಡಿದ ಕಾರ್ಯವನ್ನು ನೋಡಿ ಮಾತಾಡ್ತೇವೆ. ಬಹಳ ಸ್ತುತ್ಯವಾದಂತಹ ಕಾರ್ಯವನ್ನು ಮಾಡ್ಯಾರ. ಸುನಂದ ನಾನು ನೀನೇ ಮಾಡು. ಟೀಚರ್ ಆಗಿ ಇಲ್ಲೇ ಕಲಿಸ್ತೀನಿ. ನಾನು ಇದೇ ಶಾಲೆ ಸ್ಟೂಡೆಂಟು, ಇದೇ ಸಂಸ್ಥೆಯೊಳಗೂ ಇದ್ದೆ. ಇಂಗ್ಲೀಷ್ ಸ್ಕೂಲ್ನೊಳಗೂ ನಾನು ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗೇನಿ. ನನಗೆ ಇದೊಂದು ಸುಸಂದರ್ಭ ಬಂದದ್ದು ಬಹಳ ಸಂತೋಷ ಅನ್ನಿಸ್ತದೆ. ತಮ್ಮದೆಲ್ಲ ಭೇಟಿ ಆದರೂ ಕೂಡ ನನಗೆ ಬಹಳ ಹೆಮ್ಮೆ